ಸಕ್ಕರೆ ನಾಡು ಮಂಡ್ಯದಲ್ಲಿ ಕಳೆದ 2 ದಿನಗಳಿಂದ ಕನ್ನಡ ನುಡಿ ಜಾತ್ರೆ ನಡೀತಾ ಇದ್ದು ಲಕ್ಷಾಂತರ ಜನರು ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಇಂದು 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ತೆರೆ ಬೀಳ್ತಾ ಇದೆ. ಹಾಗಾದ್ರೆ 87ನೇ ಕನ್ನಡ ಜಾತ್ರೆ ಅಂತಿಮ ದಿನದಲ್ಲಿ ಏನೇನೆಲ್ಲ ಇರುತ್ತೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ತೆರೆ. ಇಂದು ಕೂಡ 10 ಹಲವು ಕಾರ್ಯಕ್ರಮಗಳು. ವೇದಿಕೆಯಲ್ಲಿ ಹಳೆಯ ದೋಸ್ತಿಗಳ ಸಮಾಗಮ ಆಗುತ್ತಾ? ಸಕ್ಕರೆ ನಾಡು ಮಂಡ್ಯ ನಗರಿಯಲ್ಲಿ ಕಳೆದ 2 ದಿನಗಳಿಂದ ಅಕ್ಷರಶಃ ಕನ್ನಡಮ್ಮನ ಆರಾಧನೆ ಮಾಡಲಾಗ್ತಿದೆ. ಸಮ್ಮೇಳನದ 3ನೇ ದಿನವಾದ ಇಂದು ಸಮಾರೋಪ ಸಮಾರಂಭ ಜರುಗಲಿದೆ. ಈಗಾಗಲೇ ಸಮ್ಮೇಳನಕ್ಕೆ 2 ದಿನಗಳಲ್ಲಿ ಸರಿಸುಮಾರು 4 ಲಕ್ಷ ಜನರು ಭೇಟಿ ನೀಡಿರುವ ಲೆಕ್ಕಾಚಾರ ಹಾಕಲಾಗಿದೆ. ಇಂದು ಸಹ 2 ಲಕ್ಷಕ್ಕೂ ಅಧಿಕ ಜನರು ಬರುವ ನಿರೀಕ್ಷೆ ಮಾಡಲಾಗಿದೆ. ಇಂದು ಸಹ ಕನ್ನಡದ ಕಂಪು ಸಾರುವ ಗೋಷ್ಠಿಗಳು ಜರುಗಲಿವೆ. ಇಂದು ಪ್ರಧಾನ ವೇದಿಕೆಯಲ್ಲಿ ಬೆಳಗ್ಗೆ 9:30ಕ್ಕೆ ಜಾಗತಿಕ ನೆಲೆಯಲ್ಲಿ ಕನ್ನಡ ಕಟ್ಟುವ ಬಗ್ಗೆ ವಿಚಾರಗೋಷ್ಠಿ, ಅಮೆರಿಕದಲ್ಲಿ ನೆಲೆಸಿರುವ ಕನ್ನಡಿಗ ಅಮರನಾಥ್ ಗೌಡ ಅಧ್ಯಕ್ಷತೆಯಲ್ಲಿ ಗೋಷ್ಠಿ, ಬೆಳಗ್ಗೆ 11 ಗಂಟೆಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಗೋಷ್ಠಿ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷತೆ ಸೇರಿ ಹಲವು ಕಾರ್ಯಕ್ರಮಗಳು ನಡೆಯಲಿವೆ. ಇದಾದ ಬಳಿಕ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆಗಮಿಸುವ ಸಾಧ್ಯತೆ ಇದೆ. ಒಂದ್ ವೇಳೆ ಕುಮಾರಸ್ವಾಮಿ ಬಂದ್ರೆ ಒಂದೇ ವೇದಿಕೆಯಲ್ಲಿ ಹಳೆ ದೋಸ್ತಿಗಳ ಸಮಾಗಮವಾಗುವ ಸಾಧ್ಯತೆ ಇದೆ. ಸದ್ಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಹಾಗೂ ರಾಜ್ಯ ಸಚಿವ ಚಲುವರಾಯಸ್ವಾಮಿ ಹಾವು ಮುಂಗೂಸಿ ಇದ್ದ ಹಾಗೆ ಇದ್ದಾರೆ. ಒಂದ್ ವೇಳೆ ಈ ವೇದಿಕೆಯಲ್ಲಿ ಇಬ್ಬರು ಕಾಣಿಸಿಕೊಂಡ್ರೆ ಹಲವು ವರ್ಷಗಳ ಬಳಿಕ ಒಂದೇ ವೇದಿಕೆಯಲ್ಲಿ ಹಳೆ ಸ್ನೇಹಿತರು ಕೂತ ಹಾಗೆ ಆಗುತ್ತದೆ. ಒಟ್ಟಾರೆ ಒಂದು ಕಡೆ 3 ದಿನಕ್ಕೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಕನ್ನಡ ಅಕ್ಷರ ಜಾತ್ರೆ ಮುಗಿಯಿತು ಎಂಬ ಬೇಸರವಿದ್ರೆ, ಇನ್ನೊಂದೆಡೆ ಹಳೆ ಕುಚುಕು ಹಾಗೂ ಸದ್ಯದ ರಾಜಕೀಯ ಬದ್ಧ ವೈರಿಗಳು ಕನ್ನಡಮ್ಮನ ಹಬ್ಬದ ಮೂಲಕ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.